ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯ ಪಕ್ಷ ಅಂತ ಗುರುತಿಸಿಕೊಂಡಂತಹ ಆಮ್ ಆದ್ಮಿಗೆ ಹಿನ್ನಡೆಯಾಗಿದೆ. ಜಂಗ್ಪುರ್ ಕ್ಷೇತ್ರದಲ್ಲಿ ಸಿಸೋಡಿಯಾ ಅವರಿಗೆ ಶಾಕ್. ಕೇವಲ 636 ಮತಗಳ ಅಂತರದಿಂದ ಸಿಸೋಡಿಯಾ ಸೋತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ತರ್ವಿಂದರ್ ಅವರಿಗೆ ಇಲ್ಲಿ ಗೆಲುವಾಗಿರುವಂತಹದ್ದು. ಜಂಗ್ಪುರ್ ಕ್ಷೇತ್ರದಲ್ಲಿ ಸಿಸೋಡಿಯಾ ಅವರಿಗೆ ಮತದಾರರು ಶಾಕ್ ಅನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಗೆದ್ದುಕೊಂಡು ಬರ್ತಾ ಇದ್ರು. 3 ಬಾರಿ ಕೂಡ MLA ಆಗಿದ್ರು. ಅರವಿಂದ್ ಕೇಜ್ರಿವಾಲ್ ಸಂಪುಟದಲ್ಲಿ DCM ಕೆಲಸವನ್ನ ನಿರ್ವಹಿಸಿದ್ರು. ಅದಾದ ಮೇಲೆ ಅಬಕಾರಿ ನೀತಿ ಹಗರಣದಲ್ಲಿ ಜೈಲಿಗೆ ಹೋಗಿ ಜಾಮೀನಿನ ಮೇರೆಗೆ ಹೊರಬಂದಿದ್ರು. ಈ ಬಾರಿ ಕ್ಷೇತ್ರವನ್ನು ಬದಲಾಯಿಸಿ ಒಂದು ಹೊಸ ಪ್ರಯೋಗವನ್ನು ಕೂಡ ಮಾಡಿದ್ರು. ಆ ಪ್ರಯೋಗ ಕೈ ಹಿಡಿದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ 636 ಮತಗಳ ಅಂತರದಿಂದ ಗೆದ್ದಿರುವಂತಹದ್ದು ತರ್ವಿಂದರ್ ಸಿಂಗ್ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡಿದ್ರು. ಅವರು ಇಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಸಣ್ಣ ಮಾರ್ಜಿನ್ ನಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಸಿಸೋಡಿಯಾ ಮತ್ತು ತರ್ವಿಂದರ್ ಸಿಂಗ್ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಾಡಾಗಿತ್ತು. ಸಹಜವಾಗಿಯೇ ಈಗ ಗೆದ್ದು ಬೀಗಿದ್ದಾರೆ ಸಿಂಗ್ ಅವರು. ಇನ್ನು ಜಂಗ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಸೋಡಿಯಾ ಅವರು ಗೆದ್ದಿರುವಂತಹದ್ದು. ಅವರು 30,029 ಮತಗಳನ್ನು ಪಡೆದುಕೊಂಡ್ರೆ ತರ್ವಿಂದರ್ ಸಿಂಗ್ ಅವರು 30,665 ಮತಗಳನ್ನು ಪಡೆದಿದ್ದಾರೆ. ಅಲ್ಲಿ ಮಾರ್ಜಿನ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಕೇವಲ 600 ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನ ಬೀರಿರುವಂತಹದ್ದು. ಅತಿ ಸಣ್ಣ ಮಾರ್ಜಿನ್ ನಿಂದ ಗೆದ್ದಿದ್ದಾರೆ. ಇನ್ನು ಸೋಲಿನತ್ತ ಅರವಿಂದ್ ಕೇಜ್ರಿವಾಲ್ 3,000 ಮತಗಳ ಹಿನ್ನಡೆಯನ್ನ ಅರವಿಂದ್ ಕೇಜ್ರಿವಾಲ್ ಅನುಭವಿಸ್ತಾ ಇದ್ದಾರೆ. ಕೇಜ್ರಿವಾಲ್ ವಿರುದ್ಧ ಬಿಜೆಪಿಯ ಪರ್ವೇಶ್ ಮೇಲುಗೈಯನ್ನ ಸಾಧಿಸ್ತಾ ಇರೋದು. 2 ಬಾರಿ ಸಂಸದರು ಕೂಡ ಆದಂತಹ ಪರ್ವೇಶ್ ವರ್ಮಾ ಅವರು. ಸೊ ಈಗ ಆ ವಿಚಾರದಲ್ಲಿ ಕೇಜ್ರಿವಾಲ್ ಅವರಿಗೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಅಂತಾನೆ ಹೇಳ್ಬೋದು ಇಲ್ಲಿ. ಕಾರಣ ನಡುವೆ ಒಂದು ಟೈಮ್ ಬಂದಿತ್ತು, ಅಲ್ಲಿ 200-300ಗಳ ಅಂತರ ಬಂದಾಗ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತಾರೆ ಅಂತೇಳಿ. ಬಟ್ ಹಂಗಾಗಿಲ್ಲ. ಆ ಫೈಟ್ ಹಾಗೆ ಮುಂದುವರೆದಿದೆ. 3,000 ಮತಗಳ ಹಿನ್ನಡೆಯನ್ನ ಈಗ ಕಂಡಿದ್ದಾರೆ. ವಾಪಸ್ ಈ ಸಂದರ್ಭದಲ್ಲಿ ಅದನ್ನ ಮತ್ತೆ ರಿಕವರ್ ಮಾಡ್ಕೊಳ್ಳೋದು ಕಷ್ಟ ಆಗಬಹುದೇನೋ. ಎಷ್ಟು ರೌಂಡ್ಸ್ ಅಲ್ಲಿ ಬಾಕಿ ಇದಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.